ಕ್ಯೂರಿಯಸಿಟಿ ಏನೋ ಅಂತಾರೆ, ಏನೋ ಗೊತ್ತಿಲ್ಲ. ಅಷ್ಟು ಇಂಗ್ಲಿಷ್ ತಿಳಿವಲ್ದು, ಒತ್ತು ಇಂಗ್ಲಿಷ್ ಒತ್ತು ಇಲ್ಲಿ ಗೈಸ್ ಬಟರ್ ಕೊಟ್ಟು ನಮ್ಮ ಹೊಲ್ತವೆಯಾ. ಗಾಡಿ 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 ನನ್ನ ಲೈಫಲ್ಲಿ ಬೆಸ್ಟ್ ಗಾಡಿ ಈ ಸ್ಪೆಂಡರ್. ಅದು ನಮ್ಮ ಅಪ್ಪಾಜಿ ಬರ್ಸೋದು ಗೈಸ್. ಆದರೂ ಅಷ್ಟೊಂದು ಖುಷಿ ಏನಿಲ್ಲ, ಪರವಾಗಿ ಆಯ್ತು ಅಂತ ಒಂದ್ಸಲಿ ಒಂಥರ ನಿಮ್ದು ಅಷ್ಟೇ. ಈಗ ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಗೈಸ್ ವೆಲ್ಕಮ್ ಟು ನಿಖಿಲ್ ಗೌಡ್ ಯೂಟ್ಯೂಬ್ ಚಾನಲ್. ಗೈಸ್ ನಾನು ಇವತ್ತು ನಮ್ಮ ಹುಡುಗ ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಯ್ಯೋ ಏನು ಗುರು ಪೌಡ್ರು ಇದು ಸುಣ್ಣದೊಳಗೆ ಹಾಕ್ಬಿಡ್ರಿ. ಗೈಸ್ ನಿಮಗೆ ನಮ್ಮ ಮನೇಲಿ ಹೊಸ ಬೈಕ್ ತೋರ್ಸ ನೋಡಿ, ನಮ್ಮ ಹೊಸ ಬೈಕ್ ಯಾವುದು ಅಂತ. ಅಕ್ಕ ಬೈಲೆ ಒಂದು ನ್ಯೂ ಬೈಕ್ ಗೈಸ್ ನಮ್ಮ ಮನೇಲಿ ಹೊಸದು. ಹೋಗಿ ಸೋಬೇಕಾಯ್ತು ಒಂದು ಗಂಟೆ ತವಿಯ ನೋಡಿ ಗೈಸ್. ನಮ್ಮ ಅಕ್ಕ ಇವತ್ತು ಬೈಕು ಏನು ಮಾಡ್ತಾಳೆ, ಓಪನ್ ಮಾಡ್ತಾಳೆ. ಓಹ್ ಏನಿದು ಧೂಳು. ಎಷ್ಟು ದಿನ ಆಗೈತೆ ನೋಡಿ ಗೈಸ್ ನಿಲ್ಲಿಸಿ ಗಾಡಿ. ಬೆಂಗಳೂರು ತಂದಿಲ್ಲ ಇವಳು, ಇಲ್ಲೇ ನಿಲ್ಲಿಸ್ಬಿಟ್ಟಾಳೆ. ಬರೋದು ಬಂದ್ಬಿಡ್ತಾಳೆ ಬೆಳಗ್ಗೆ ಹೊತ್ತು, ನಮ್ಮ ಜೊತೆ ನೈಟ್ ಹೊತ್ತು ಬಂದ್ಬಿಡ್ತಾಳೆ. ಗಾಡಿ ತಗೊಂಡು ಬಂದ್ಬಿಡ್ತಾಳೆ. ಆಮೇಲೆ ಬೆಳಗ್ಗೆ ಹೊತ್ತು ಹೋಗ್ಬೇಕಾದ್ರೆ ನನ್ನ ಕೈ ಓಡಿಸೋಕ್ಕಾಗಲ್ಲ, ಹಂಗೆ ಹೆಂಗ್ಬಿಟ್ಟು ನಿಲ್ಲಿಸ್ಬಿಡ್ತಾಳೆ ಗಾಡಿನ. ನೋಡಿ ಇಲ್ಲೇ ನಿಲ್ಲಿಸ್ಬಿಡೋಳೆ, ನಮ್ಮ ಜೊತೆ ಬೆಳಗ್ಗೆ ಹೊತ್ತು ಬಂದ್ಬಿಡ್ತಾಳೆ. ಸುಮಾರು ದಿನ ಎಷ್ಟು ದಿನ ಆಯಿತು, ತಿಂಗಳು ಹಿಂಗೆ ನಿಂತದೆ ಗಾಡಿ. ಶೋರೂಮ್ ಗಾಡಿ ನಿಂತದೆ. ಇಲ್ಲಿ ಧೂಳ, ಅಯ್ಯೋ ಅಯ್ಯೋ. ಬನ್ನಿ ಇದಾ ಇವತ್ತು ಚಿಕ್ಕ ಸ್ಟಾರ್ಟ್ ಮಾಡಿಕೊಂಡು ಸುಮಾರು ದಿನ ಆಗೋದಿಲ್ಲ. ಗಾಡಿ ಸ್ಟಾರ್ಟ್ ಮಾಡ್ರೆ ಹೋಗುತ್ತೆ ಹುಡುಗ. ಎಷ್ಟೊಂದು ದಿವಸ ಇಟ್ಬಿಟ್ಟ ಅದು ಎಷ್ಟು ತೂಕ ಇರ್ತದೆ. Charisma on start. Remo spot. Once more. Remo spot. ಗೈಸ್ ಅದು ಸುಖಾರಿ ಗಾಡಿಗೆ ಇಲ್ಲಿ ಕಿಕ್ಕರ ಕೈಕೆ ಜೊತಾಗ ಅದು ಎಷ್ಟು ಕಿಕ್ಕರ ಹೊಡೆದಿಲ್ಲ. ಎಷ್ಟು ಲೀಟ್ರ್ ಕೊಡ್ಬೇಕು ತಾನೇ? ಇನ್ನೇ ಮಾಡಿಲ್ಲ. ಎಷ್ಟು ಲೀಟ್ರ್ ಕೊಡ್ತೀನಿ ಅಷ್ಟೇ ಮಾಡಿಲ್ಲ. ಓ ಮೈ ಗಾಡ್. ನಾವು ಈ ಏನಂತಾರೆ ಈ ಸ್ವಿಚ್ನ ಆನ್ ಬಟನ್ ಅದು ಕ್ಯೂರಿಯಸಿಟಿ ಏನೋ ಅಂತಾರೆ, ಏನೋ ಗೊತ್ತಿಲ್ಲ. ಅಷ್ಟು ಇಂಗ್ಲಿಷ್ ತಿಳಿವಲ್ದು, ಒತ್ತು ಇಂಗ್ಲಿಷ್ ಒತ್ತು ಅದಕ್ಕೆ ಆನೇ ಮಾಡಿಲ್ಲ. ಆಫ್ ಮಾಡ್ಬಿಟ್ಟೆ. ಹಂಗೆ ಸ್ಟಾರ್ಟ್ ಮಾಡಿದ್ರೆ ಬದನೇಕಾಯಿ ಸ್ಟಾರ್ಟ್ ಆಯ್ತು. ಹೌದು ಹಾಕೊಂಡು ಹೋಗ್ಮ ಹೀಗೆ ಧೂಳು ಹಾಕೊಂಡೆ. ತೊಳೆದ್ಯಾ? ಹೋಗಿ ತೊಳ್ಕೊಬರ್ಗು. ಇಲ್ಲ ತೊಳಿ ತೊಳಿರಿ. ನಾನಂತೂ ಮುಟ್ಟಲ್ಲ. ಬರೀ ಬೇಕಾದ್ರೆ ಹಾಕೋ. ಈಚೆ ಗಾಡಿ ಓಡಿಸೋಕ್ಕಾಗ್ತದೆ. ಗಾಡಿ ಬೇಕಂತ ಈಚೆ ಹಾಕಲಿ. ಇಲ್ಲಿ ಹೋಗು, ಇಲ್ಲಿ ಸೈಡಲ್ಲಿ ಜಾಗ ಇಲ್ಲಿ ಹೋಗಿಲ್ಲಿ ಹೋಗಲ್ಲ ಬರಲ್ಲ ಬಂದ್ಬಿಡ್ತೀನಿ. ಡ್ಯಾಡಿಯರ್ ಮಕ್ಕಳು ಇಸ್ ಹೋಮ್. ಪ್ಯಾಕ್ ಮಾಡಿದೆ. ತುಳು ನಜ್ಜುಳ್ಕ ತೊಳೋಕೆ ಆಗಲ್ಲ. ಆ ಗಾಡಿ ಹಿಡಿಯೋ ಶಕ್ತಿನೇ ಇಲ್ಲ. ಅವಳೇನಾರ ಓಡ್ಸೋದು ನೋಡ್ಬಿಟ್ರೆ ಅವಳು ಹಿಂದೆ ಹೋಗ್ಬೇಕು. ಯಾವ ರೇಂಜಲ್ಲಿ ಓಡಿಸ್ತಾರೆ ಅಂದರೆ ಭಯನೇ ಆಗೋದು, ಯಾರು ಮುಗಿದ್ಬಿಟ್ಟಳು ಏನು ಅಂತ. ಆ ರೇಂಜಲ್ಲಿ ಓಡಿಸ್ತಾರೆ. ಹಿಂಗೆ ನುಗ್ಗಿಸ್ತಾ ಇರ್ತಾರೆ ಗಾಡಿನ ಹೀಗೆ. ಯಪ್ಪ ಗೈಸ್, ಯಾವುದೋ ಗ್ರೂಪ್ ನಾಷ್ಟು ಬೇಕಾದ್ರೆ ಸುತ್ತ ಹೋಯ್ತಾನೆ. ಇವ್ನು ಮೊದಲ ಟೈಮ್ ನಮ್ಮಿಂದ ಬದಾರೋದು. ಗಂಗಾ ಅಂದಲ್ಲ
ಲಾಸ್ಟ್ ಅವನೇ ಕರ್ಕೊಯ್ತಾನೆ ಗೈಸ್. ಅವ್ರ ರಿಲೇಷನ್ನೇ, ನಮ್ಮ ರಿಲೇಷನ್ ಅಂತ ಏನೋ ಗೊತ್ತಿಲ್ಲ. ಹೆಣ್ಣು ಯಾರು ಅವ ಅಕ್ಕ ಯಾರು ಏನು ಕೊಯ್ತಾ ಇರೋದು ನಾವು ಗುರುಪಡಿಸಿಕೆ ಹೆಣ್ಣು ಅಂತ ಅದು ಮತ್ತೆ ಹೆಣ್ಣಲ್ಲಿ ಆ ಅಕ್ಕನಿಗೆ ವೈಫ್ ಅವನೇ ವೈಫ್ ಅವರಲ್ಲ ಅವರು ನಮ್ಮ ಅಮ್ಮನ ಕಡೆ ರಿಲೇಷನ್ ಇದೆ ದೂರದಿಂದ ಅದಕ್ಕೆ ಹೋಗ್ತಾರೆ ನಾವೀಗ ಅವ್ನು ನೋಡಿದ್ರೆ ಅಷ್ಟೇ ನಾಗೋರ್ ಕಡೆಯಿಂದ ನಮ್ಗೆ ರಿಲೇಷನ್ ಅವ್ರು ಹ್ಞೂ ಅಲ್ಲಿ ನಾಷ್ಟ ಕೂತಾರೆ ರೈಸ್ ಬನ್ನಿ ನಾಷ್ಟ ಮಾಡ್ಕೊಬೋಣ. ನಾಷ್ಟ ಮಾಡಿಕೊಂಡು ಹೊಲ್ದವ್ರು ಹೊಲ್ತಾಗ ಬಂದಿದೆ ನಾನು ನಮ್ಮ ಅಕ್ಕ ಹಂಗೆ ಮಗ ನೋಡ್ಕೊಳ್ಳೋಣ ಅಂತ ನಾವು ವಿಡಿಯೋದ ನೋಡಿದ್ರಲ್ಲ ಬೋರ್ ಹಾಕ್ಸಿದ್ರು. ಇದು ಹಾಕ್ಬಿಟ್ಟು ಡೈರೆಕ್ಟ್ ಕುಡ್ಸ್ಕೊಂಡು ಕುಡ್ಬಿಟ್ರೆ ನೀರು. ಕರೆಂಟ್ ಇಲ್ಲ ಹಾಂ ಹಾಂ ಅಂದರೆ ಇಲ್ಲಿಂದ ಡೈರೆಕ್ಟ್ ಮೇಲೆ ಕುಡ್ಸ್ಕೊಂಡು ಐತೆ, ಅಲ್ಲಿ ಕುಡ್ಸ್ಕೊಂಡು ಬಿಟ್ಟವ್ರೆ ನೀರನ್ನ. ಎಷ್ಟು ಬರ್ತಿದೆ ನೋಡ್ಬೇಕಿತ್ತು ನೀರು ಗೈಸ್. ಕರೆಂಟ್ ಇಲ್ಲ ಒಂಟ ಅದೇ ಬಂದು ಹೋಗ್ಬಿಟ್ಟಿರೋದು, ಮೋಸ್ಟ್ಲಿ ಕರೆಂಟ್ ಬಂದು ಹೋಗ್ಬಿಟ್ಟಿರೋಂಗಿದೆ. ಎಷ್ಟು ಗಂಟೆ ಕರೆಂಟ್ ಯಾರು ಗೊತ್ತು. ಬಾ ಅಲ್ಲಿ ಹೋಗಿ ನೋಡ್ಕೊಂಡು ನಾಳೆ ಬಸ್ಸಿದೆ ಸರ್ ವೆಯ್ಟ್ ಐತೆ ಬಾರೆ ನಮ್ಮ ಎಲ್ಲ ತೊಗೊಂಡು ಈಗ ಹಾಂ ಹತ್ತು ಎಳ್ನೀರ ಮತ್ತದಲ್ಲಿ ಕೊಟ್ರಾಜಪ್ಪ ಅದು ಹೋಗಿ ಮತ್ತತ್ತು ಮರಕ್ಕೆ ಹತ್ಕೊಂಡೆ ನಮ್ಗೆ ಮರಕ್ಕೆ ಹೊತ್ತಕ್ಕೆ ಬರಲ್ಲ. ಏನು ಮಾಡೋದು ಏನೋ ಮೊಯ್ಯಿ ಎದುರಿಸ ಕೂತಾಳೆ ಹಿಂದೆ ಏನೋ ಕುದುರೆ ಅನ್ಕೊಂಡಿಯಪ್ಪ. ನಾಳೆ ಕರಡಿ ಗಿಡಿ ಇದೆ ಭಯ ಆಗ್ತದೆ. ಹಿಂಡಿ ಮಾಡ್ತದೆ ಕರಡಿ ಪಡ್ತದೆ ಮುಟ್ಕೊಡ್ತದೆ ಹಿಡ್ಕೊಂಡು ಬಾಚಿನ ಬಾಚಿ ಎರಡು ಇದ್ರೆ ಹೊಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಸಕಾಲ ಇರ್ತದೆ. ಆದ್ರೆ ಭಯ ಕೈ ನಮ್ಮ ಹೊಟ್ಟವು ನಮ್ಮದು ಗುಡ್ಡೆ ಪಕ್ಕನೇ ಇದೆ ನಮ್ಮದು ಹೊಲ. ಏನಾದ್ರು ಇದ್ದಿದ್ದು ಅನ್ನೋ ಭಯ ನೋಡಿ. ಹುಲಿ ಎಲ್ಲ ಹಿಂಗೆ ಬೆಳ್ಕೊಬಿಡ್ತದೆ ಸತ್ತೆ ಇತ್ತು ಎಲ್ಲ. ಹಾಂ ಆದ್ರೆ ಅಲ್ಲಿ ಮ್ಯಾಕ್ ಹೋಗ್ಬೇಕು ಇನ್ನ ಭಯ ಆಯ್ತದೆ ಪುಕ್ಕು ಅಂತ ಅದೇ ಬಟರ್ ಫ್ರೂಟು ನೋಡಿ ಗೈಸ್. ಬಟರ್ ಫ್ರೂಟು ಗೈಸ್ ನಮ್ಮ ಹೊಲದ ಬಟರ್ ಫ್ರೂಟ್ ಗಿಡ ಆಗವೆ ನಾವೇ ನೋಡಿದ ಅಂತ ಅವೇ ಗೊತ್ತು. ಆದರೆ ಇಷ್ಟು ಬಟರ್ ಫ್ರೂಟ್ ಬಿಟ್ಟ ಅಂತಲೇ ಗೊತ್ತಿಲ್ಲ ಗೈಸ್. ಇಲ್ಲಿ ಗೈಸ್ ಬಟರ್ ಫ್ರೂಟು ನಮ್ಮ ಹೊಲ್ತವೆಯಾ. ಹಾಂ ಗೈಸ್ ನೆಟ್ಟಲ್ಲಿ ಮಾತ್ರ ಒಳ್ಳೆ ದುಡ್ಡು. ನಮ್ಮ ಅಂದರೆ ನಮ್ಮ ಚಿಕ್ಕಪ್ಪರ ನೆಟ್ಟರು ಹಾಂ ಕಡಿ ಕಡಿ ಗೈಸ್ ಬೆಚ್ಚಂದ್ರೆ ನಮ್ಮ ಅಕ್ಕ ಅಯ್ಯೋ ಫುಲ್ ಗಾಬರಿ ಬೀಳೋದು. ಮೋಸ್ಟ್ಲಿ ಕರೆಂಟ್ ಬಂದಿಲ್ಲ ಗೈಸ್. ನೀರಿನ ಇಲ್ಲಿ ನೀರಿಲ್ಲ ಕೃಷಿ ಮಾಡಿದ್ರೆ ಇನ್ನ ಕರೆಂಟ್ ಇಲ್ಲ ಗಾಬರಿ ಬೀಳೋದ. ಕಡಿ ಅಂತ ನಾನಾಗಿ ಸುಮ್ಮನೆ ಸೈಲೆಂಟ್ ಹೊಂಟೋಗುವೆ. ನಮ್ಮ ಅಕ್ಕ ಗೋವಿಂದ ಅದೇನು ಮಾಡಲ್ಲ ಅಷ್ಟೇ ಮುತ್ಕೊಡ್ತದೆ. ಬಾಚಿನೂ ಇಲ್ಲಿಗೆ ಯಾಕೆ ಬಂದಿದ್ದೀವಿ ಚಿನ್ನ ಇಟ್ಕೊತೀವಿ ಅನ್ಕೊಂಡ್ರು ಜೊತೆಗಿದೆ ಅಂದ್ರೆ ಮಳಿ. ಹಾಂ ಆತ ಜೀವ ಇಲ್ಲ ಮಾಂಸ ಹಿಂಸೆ ಕಳ್ಕೊಂಡ್ರೆ ಮಳಿ. ಹಾಂ ನಂತರ ಸಿಕ್ಕದೆ ಕಂಡ ನನ್ನದು ಮೂಲೆನೇ ಸಿಗತ್ತದೆ. ಜಿಮ್ ಮಾಡಿ ಪಾನಿಗೆ ಎಣ್ಣದೆ ಕಿತ್ಕೊಂಡು ಭಾಳ ತಿಗ ಮುಚ್ಕೊಂಡು ಮತ್ತೆ ಮಗುನ ಕಂಟಿ ಅಂದರೆ ಕೈಸೇನು ಬೆಳೆದ ರೈಸಲ್ಲಿ ಬೆಳೆದ ಇಲ್ಲಿ ನೋಡಿ ಬಾನಾನ ಗೈಸ್ ಬಾಳೆಹಣ್ಣು.
ಅವರು ಬಾಳೆಹಣ್ಣು ಅಂತಾರೆ. ಯಾವ ಬಾಳೆಹಣ್ಣು? ಎಲ್ಲಕ್ಕೆ ಬಾಳೆಹಣ್ಣು, ಹಚ್ಚ ಬಾಳೆಹಣ್ಣು. ಯಾವ ಗೈಸ್ ಇದು ನಮ್ಮೂರಲ್ಲಿ ತೆಂಗಿನಕಾಯಿ ಅಂತಾರೆ, ನಿಮ್ಮೂರಲ್ಲಿ ಏನಂತಾರೆ ಪ್ಲೀಸ್ ಕಮೆಂಟ್ ಮಾಡಿ. ಮಾಡಿ ಏನಂತಾರೆ, ವೆರೈಟಿ ಡಿಫ್ರೆಂಟ್ ಆಗಿ ಮಾಡಿ. ಕಮೆಂಟ್ ಹೋದ್ರೆ ಸಾಕಾಗ ಹೋಗ್ಬೇಕು. ಎಣ್ಣೆ ಏನು ಮೇಡಮ್ ಈಗ? ಅಲ್ಲವೇ ಎರಡು ಸಾಕಷ್ಟು ಇದ್ರಲ್ಲಿ ಎರಡವೇ. ಇವು ಹಾಂ ಅಲ್ಲವೇ ಗೈಸ್, ಅದು ಎರಡವೇ ಕೆಳಗೇನೆ. ಹಾಂ ಕುಡ್ತು ಅದು ಏನಿಲ್ಲ. ಹಾಂ ಏನು ಮಾಡು, ಏನು ಮಾಡು, ಏನು ಮಾಡುವ ಏನು ಮಾಡುವ? ಇಟ್ಕೊಂಬ ಇದು ಕುಡಿ. ಕುಡ್ಲು ಗೈಸ್, ಕುಡ್ಲು ಗೈಸ್. ಕುಡ್ಲಿಲ್ಲ ಅಂದ್ರೆ ಏನಿಲ್ಲ. ನಾವು ಅಪ್ಪಾಜಿ ಶೂ ನೋಡಿ ಹಾಕೋಣೆ. ಅಬ್ಬಬ್ಬಾ ಏನು ಪ್ಲ್ಯಾನ್ಗಳು ಅಪ್ಪಾಜಿದು. ಗೈಸ್ ಕರೆಂಟ್ ಬಂದದೆ. ಇದು ಜಂಪು ಏನೋ ಬಿದ್ದೋಗ್ಬಿಟ್ಟೈತೆ ಕಂಬದಲ್ಲಿ. ವೋಲ್ಟೇಜು ಅದೇ ನಮಗೂ ಗೊತ್ತಿಲ್ಲ ನೋಡಿ, ನಮ್ಮ ತಾಯಣಿಗೂ ಗೊತ್ತಿಲ್ಲ ನಮಗೆ. ಯಾರ ಹೆಸರು? ಹಾಂ ಹಾಂ ಕಂಬದಲ್ಲಿ ವೋಲ್ಟೇಜ್ ಬಿದ್ದಿದ್ರೆ ಫ್ಯೂಸು. ಕಂಬದಲ್ಲಿ ಫ್ಯೂಸ್ ಕರೆಕ್ಟಾಗಿ ನೋಡಿದ್ರಪ್ಪ. ಕೈ ಕಂಬದಲ್ಲಿ ಕರೆಕ್ಟಾಗಿ ಇದೆ ಎಲ್ಲ. ಹಾಂ ಇನ್ನೇನು ತಡಿ, ನಾವು ಅಪ್ಪಾಜಿ ಫೋನ್ ಮಾಡಿ ಕೇಳ್ತೀನಿ. ಗೈಸ್ ಅದು ಇಲ್ಲಿರೋ ಫ್ಯೂಜ್, ಇದು ಫ್ಯೂಜ್ ಅಂದರೆ ಏನಂದ್ರೆ ಗೊತ್ತಿರೋದ. ಇಲ್ಲಿ ಕರೆಕ್ಟ್ ಆಗೈತೆ. ಇನ್ನೊಂದು ಅಲ್ಲೊಂದು ಮಠ ಐತೆ, ಅಲ್ಲಿಂದ ಇಲ್ಲಿ ಬಂದಿರಲ್ಲ, ಇನ್ನು ಅಲ್ಲೂ ಹೋಗ್ಬಿಟ್ಟೈತೆ ಅಂತ ಫ್ಯೂಜು. ಈಗ ಅಲ್ಲಿ ಹಾಕ್ಬೇಕು, ನಾವು ಅಪ್ಪಾಜಿನೇ ಬರಬೇಕು. ಅಪ್ಪಾಜಿಗೆ ಬಂದು ಹಾಕ್ತೀನಿ ಅದೇ. ತಡಿ ನೋಡುವ ನೀರು ಎಷ್ಟಪ್ಪ ಹೋಗ್ತದೆ ಏನು ಅಂತ ನೋಡ್ತೀನಿ. ಯಾರು? ವರುಣ ನೋಡಿ ಗೈಸ್. ಗೈಸ್ ಬರ್ತು ನಾವು ಅಪ್ಪಾಜಿ ನೋಡು ತಡಿ ಆಗ್ತದ ಏನು ಅಂತ. ಹಾಂ ಅದು 3 ಕರೆಕ್ಟಾಗಿ ಆಗಿಲ್ಲ. ಹಾಂ ಹ್ಞೂ ಅದು 3 ಕರೆಕ್ಟಾಗಿ ತೆಚ್ಕೊಂಡ್ರೆ ಏನಾಗಿದೆ ಇಲ್ಲಿ? ಓಹೋ ವೋಲ್ಟೇಜ್ ಇಲ್ವೇ? ಆನೈತಲ್ವೇ? ಮಾತಾಡಿ ನೋಡಿ ಹೆಂಗೆ ಕೂತಾಳೆ. ಮುಡ್ಗಿಲ್ಬಿಟ್ಟೆ ಕರೆಂಟು ಬರ್ನ್ ಆಗತ್ತಿದೆ. ಅದು ಹೋಗ್ಬಿಟ್ಟೆ ಅದು ಫ್ಯೂಸ್ ಎಲ್ಲ ಕರೆಕ್ಟಾಗಿದೆಯಲ್ಲ. ಹಾಂ ಮತ್ತೆ ಕರೆಂಟ್ ಕೊಟ್ಟಿವೇನೋ ಇಲ್ಲಿ ಉರಿತದಲ್ಲ, ಇಲ್ಲಿ ಲೈಟ್ ಮಿನಿ ಮಿನಿ ಅಂತ ಅದೆಯಲ್ಲ. ಸಿಂಗಲ್ ಮಿನಿ ಮಿನಿನಾ? ಮಿನಿ ಮಿನಿ ಅಂತ ಅದು ಇಲ್ಲ ನಿಂತ್ಕೋತು. ಆನೈತಲ್ಲ ಹೆಂಗೆ ಗೈಸ್? ನನ್ನ ಕೈಯಿಂದ ಆನ್ ಆಗೋಯ್ತು. ಮೋಟ್ರ್ ಆನ್ ಆಯ್ತು ಗೈಸ್. ಎದುರು ಬಿಟ್ಟು ನಮ್ಮ ಅಕ್ಕ ಸುಮ್ಮನೆ ಆನ್ ಮಾಡಿದೆ ಅಷ್ಟೇ, ಆನ್ ಆಗೋಯ್ತು. ನಾನು ಮುಟ್ಟೋದಲ್ಲ ಚಿನ್ನ. ಡ್ಯಾಡಿ 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 ಎಳ್ನೀರು ಇಲ್ಲ ಬೀಜ ಇಲ್ಲ, ಎಡವ ಅಲ್ಲಿ ಅಲ್ಲಿ ಕೆಳಗಡೆ ಅಲ್ಲಿ ಅವೆಲ್ಲ ಅಲ್ಲಿ. ಹಾಂ ನೀರು ಕುಡ್ಲು ದಪ್ಪ ಬಂದಿದೆ. ಬಾ ನೋಡ್ಕೊಡು ಬಾ. ಯಾವಾಗ ಜಂಪಿಂಗ್ ಬಿದ್ದಾಯ್ತು, ಜಂಪಿಂಗ್ ಬಿದ್ದಾಯ್ತು. ಈಗ ಆಟೋಮೆಟಿಕ್ ಆನೈತಲ್ಲ ಈಗ. ಅದೇ ನನ್ನ ಕಡೆ ನಾನು ಮುಟ್ಟೋದಲ್ಲ ಚಿನ್ನ, ನೀನು ಮುಟ್ಟೋದಲ್ಲ ದರಿದ್ರ. ಸರಿ ನಾವು ನೀರು ನೋಡಿ ಸಗೋಗೋದಾದೆ. ತಿರ್ಗಾಮೆ ಸಣ್ಣ ಆಯ್ತದಂತೆ. ಸಣ್ಣ ಆಯ್ತು ತಾನೆ ಅಂದ್ರೆ ಹೆಂಗೆ ಅಂದ್ರೆ ಒಳಗೆ ಫುಲ್ಲು ನೋಡಿರ್ತದೆ.
200 ಅಡಿ ಸಣ್ಣ ಎಳೆ 600 ಅಡಿದು ಹಂಗೆ ಶೂರ ಅದೆಷ್ಟು ಗೈಸ್ ನಮ್ಮ ಹೊಲ್ತೊಂದು ಬಾವಿ ಇದೆ ನೋಡು ಎಷ್ಟು ನೀರಾಗ್ತಿ ಅಂತ ಉಯ್ಯು ತಳ್ಬಿಡ್ತೀನಿ ಹಾಂ ಎಲ್ಲ ಸಣ್ಣನೇ ಕಳಿಸಿ ನೋಡಿ ಮೆಟ್ಲದೆ ಚೆನ್ನಾಗಿದೆ ನೀರು ಅರೆ ಕಮ್ಮಿ ಇರಂಗದೆ ನೀರು ಏನೋ ಒಂದು ಮಠ ಇರ್ತದೆ ಅಷ್ಟೇ ಇದೆ ನೀರು ಎಲ್ಲ ಖಾಲಿ ಆಗ್ಬಿಟ್ಟದೆ ಅದೇ ಅಡಿಕೆ ಗಿಡ ತೆಂಗಿನ ಗಿಡನೇ ಮೆಂಗ ಏನು ಗೊತ್ತಿಲ್ಲ ಬಂದ್ಬಿಡ್ತಿದ್ದಿ ಗೊತ್ತಿಲ್ಲ ಯಾಕೋ ಸರ್ ಒಳಗಡೆ ಗೈಸ್ ಯಾಕೋ ಭಾಳ ತಿನ್ನು ಚಿಂತೆ ಯಾಕೆ ಮಾಡ್ತೀಯ ಸುನೀತಾ ಹಾಂ ಮದುವೆ ನೀನಾಗೋ ಮೊದಲು ಹಾಂ ನನ್ಗೆ ಹೇಳ್ತಾಳೆ ಮಮ್ಮಿ ಏನು ಮಮ್ಮಿ ಮಮ್ಮಿ ತಟೆ ಮುಂದೆ ಕೂತಿದ್ಯಲ್ಲ ಇನ್ನೇನು ಏನು ಭಾಳ ಮೊಸರು ಉಂಡಿದೆ ಗೈಸ್ ನಾನು ಲಿಪಿ ನೋಡಿ ಗೈಸ್ ನಾನು ಲಿಪಿ 5 ವರ್ಷ ಆಗದು ಬರ್ದು ಇವತ್ತು ಟೆಸ್ಟ್ ಬರ್ದಿಲ್ಲ ಅದು ಕನ್ನಡದಲ್ಲಿ ನಾನು ಎಲ್ಲ ಮರ್ತೋಗ್ಬಿಟ್ಟವೆಲ್ಲ ಮರ್ಯಾದೆ ಮರ್ತೋಗ್ಬಿಟ್ಟದು ನನಗೆ ದುಡ್ಡು ನನ್ನೇ ಕರ್ಕೊಂಡು ಅವನು ಹಾಕೋನಿಗೆ ಅಂತ ಇಲ್ಲ ನಾನೇ ತರನೆ ನಾನು ನಮ್ಮ ಮಟ್ಟಿ ನನಗೆ ಅಲ್ಲಿ ಪ್ರಿಂಟಿಂಗ್ ಮಿಷಿನ್ ಇದೆ ಬೆಂಗಳೂರಲ್ಲಿ ಹಾಂ ನೀನು ಓದಿ ಮಾಡ್ಕೊಂಡ್ತು ಹಾಂ ಜಿನ ಬಳಿಯ ನೋಡಿ ದೊಡ್ಡ ಹಂಗೆ ಇರ್ತಾವಳೆ ನೀನೆಲ್ಲ ಗರಿ ಲೋಟು ಗರಿ ಲೋಟು ಅಮ್ಮ ಬಡ್ಕೊಂಡು ನನ್ನ ಹತ್ರನೇ ಕೇಳ್ತಾವೆ ನನ್ನ ಹತ್ರ ಹೇಳಿಲ್ಲ ಈ ಫೋನ್ ತಗೋಬಿಟ್ಟು ಎಲ್ಲ ಖಾಲಿ ಪಲಾವ್ ಹೋಗಿನಿ ಫುಲ್ಲು ಖಾಲಿ ಪಲಾವ್ ಗಾಯ್ಸ್ ನಾನು ಈ ತಿಂಗಳು ಗೈಸ್ ಫೈನಲಿ ನಾನು ಐಫೋನ್ ತಗೊಂಡಿದ್ದೀನಿ iPhone 17 ಗೈಸ್ ಆಲ್ಮೋಸ್ಟ್ ಅಲ್ಲಿ ಎಷ್ಟೋ ಜನ ಮಿಡಲ್ ಕ್ಲಾಸ್ ಹುಡುಗರದ್ದು ಕನಸು ನನ್ನ ಲೈಫಲ್ಲಿ ಇಷ್ಟು ಬೇಗ ನನಸಾಗೋದು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಬಟ್ ಕಷ್ಟಪಟ್ಟೆ ತಗೊಂಡಿರೋದು ಅಷ್ಟೇ ಗೈಸ್ ಹೇಳೋದು ನೀವು ಕಷ್ಟಪಡಿ ತಗೊಳ್ಳಿ ಯಾರೇನಾದರೂ ತಲೆ ಕೆಡಿಸ್ಕೊಬಿಡಿ ಅಷ್ಟೇ ನಾನೇನೋ ತಗೊಳಕ್ಕೆ ಹೋಗಿ ಇದು ಅನ್ಎಕ್ಸ್ಪೆಕ್ಟೆಡಾಗಿ ಬಂದ್ಬಿಟ್ಟಿರೋದು ನನ್ನ ಲೈಫ್ಗೆ ನಾನು ಬೈಕ್ ತಗೊಳ್ಳೋಣ ಅಂತ ಇದ್ದೆ ಆ ಬೈಕ್ ತಗೊಂಡು ನಮ್ಮ ಒಟ್ಟಿವು ಏನು ಮಾಡಿದ್ರು ಮನೇಲಿ ಏನು ಮಾಡಿದ್ರು ಬೈಕ್ ತಗೊಂಡಿದ್ದಕ್ಕೆ ಅದೇ ನಾನು ನನ್ನ ಗಾಡಿನೂ ಕೊಟ್ಬಿಟ್ಟು ಡೌನ್ ಪೇಮೆಂಟ್ ಮಾಡಿಬಿಟ್ಟು ಒಂದಿಷ್ಟೊಂದು ಅಮೌಂಟ್ ಕೊಡಿಕೊಂಡಿದ್ದೆ ನನ್ನ ಗಾಡಿನೂ ಅಂದರೆ ಶೋರೂಮ್ಗೆ ಅಲ್ಲೇ ರಿಟರ್ನ್ ಹಾಕಬೇಕು ಇಷ್ಟು ಡೌನ್ ಪೇಮೆಂಟ್ ಕೊಟ್ಟು ಎಕ್ಸ್ಪಲ್ಸ್ 210 ಗಾಡಿ ತಗೊಳ್ಳೋ ಅಂತಿದ್ದೆ ನಮ್ಮ ಮನೆಯವರು ಆಡಿದ್ರು ಆಮೇಲೆ ನನಗೂ ಮನಸ್ಸು ಬಂತು ನನ್ನ ಲೈಫಲ್ಲಿ ಬೆಸ್ಟ್ ಗಾಡಿ ನನ್ನ ಲೈಫಲ್ಲಿ ಬೆಸ್ಟ್ ಗಾಡಿ ಈ ಸ್ಪೆಂಡರು ಅದು ನಮ್ಮ ಅಪ್ಪಾಜಿ ಕೊಡ್ಸಿದ್ದು ನಾನು ಅವಾಗ EMI ತಗೋತೀನಿ ಅಂತಿದ್ದಾಗ ನಮ್ಮ ಅಪ್ಪಾಜಿ ಬೇಡ ಫುಲ್ ಕ್ಯಾಶಲ್ಲೇ ತಗೊಂಡ್ಬಿಟ್ಟು ಫುಲ್ ಕ್ಯಾಶಲ್ಲೇ ನಮ್ಮ ಅಪ್ಪಾಜಿ ಕೊಡ್ಸಿದ್ದು ನಾನು ಕೊಡೋಣ ಬೇಡ ಅಂತ ಅದೊಂದು ಬೇರೆ ಇತ್ತು ನಮ್ಮಮ್ಮ ಬೇರೆ ಬೇಡ ಅದು ನಮ್ಗೆ ಒಳ್ಳೆ ಟೈಮಲ್ಲಿ ಬಂದೈತೆ ಗಾಡಿ ಕೊಡ್ಬೇಡ ಮನೆಗೆ ಈಚೆ ಅಂತ ನಮ್ಮಮ್ಮ ಬೇರೆ ಅದಕ್ಕೆ ನಾನು ಟೈಮ್ ನೋಡಿದೆ ಇನ್ನೇನು ಮಾಡೋಕ್ಕಾಗಲ್ಲ ನಮ್ಮ ಅಪ್ಪನ ಮದುವೆ ಇದ್ವಿ ಎಲ್ಲ ಆದಮೇಲೆ ತಗೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಆದೆ ಫೈನಲಿ ನನಗೂ iPhone 17 ಬಂತು ಗೈಸ್ ಆದರೂ ಅಷ್ಟೊಂದು ಖುಷಿ ಏನಿಲ್ಲ ಪರವಾಗಿಲ್ಲ ಆಯ್ತು ಅಂತ ಒಂದ್ಸಲಿ ಒಂಥರ ನಿಮ್ಮದು ಅಷ್ಟೇ ಖುಷಿ ಅಂತ ಏನಿಲ್ಲ ಗಾಡಿ ಬಂದಿರೋ ಮಾತ್ರ ಇನ್ನೂ ಖುಷಿಯಾಗಿರುವೆ ಯಾವಾಗಾರ ತಗೊಳ್ಳೋಣ ಗಾಡಿನ ವೈಡನ್ನು ಹಾಕಿಕೊಂಡು ಗೈಸ್ ನಂಬಿಕೆ ಆ್ಯಂಕರಿಂಗ್ ಮಾಡ್ತಾರೆ ಕ್ರಿಕೆಟ್ ಈಗ ನೋಡಿ ತರ್ತೀನಿ ಯಾವ ಮಟ್ಟಿಗೆ ಮಾಡ್ತಾನೆ ಅಂದರೆ ಇವನೇನಾರ IPL ಹೋಗ್ಬಿಟ್ಟು ಮಾಡ್ಬಿಟ್ರೆ ಮಗ ಕರ್ನಾಟಕದವ್ರು ಖುಷಿ ಪಡ್ತಾರೆ ಮೊದಲನೇ ಬ್ಯಾಟ್ಸ್ಮನ್ಗೆ ಏನ್ ತಗೊಂಡಿರ್ಬೇಕು ಅಂತ ಗೊತ್ತಾಗ್ತಿಲ್ಲ ವೈಡನ್ನು ಹಿಡ್ಕೊಂಡು ಸಾಯ್ತಾವನೆ ಈಗ ಬಾಲು ಗಾಳಿಯಲ್ಲಿ ತೇರ್ತಿದೆ ಅನ್ಕೊಂಡ ಬ್ಯಾಟ್ಸ್ಮನ್ ಮಂಕು ಬರೆದಿದ್ದಾನೆ
ಏನ್ ಹೇಳ್ತೀಯ ಅದಕ್ಕೆ ಒಳ್ಳೆ ಸ್ಪೀಕ್ ಮಾಡಿದೆ ಈಗ. ವಾವ್ ವಾಟ್ ಎ ಗುಡ್ ಬಾಲ್. ಇದು ಔಟ್ ಅಂತ ಎಲ್ಲರೂ ವಾದ ಮಾಡುತ್ತಿದ್ದಾರೆ DRS ತಗೊಳ್ರಲ್ಲ. ಬಾಲು ಗಾಳಿಯಲ್ಲಿ ಕಾಣುತ್ತಿದೆ ಆದ್ರೆ ಬ್ಯಾಟ್ಸ್ಮನ್ಗೆ ಬಾಳೆ ಕಾಣುತ್ತಿಲ್ಲ. ಅವರು ನೋಡಿ ಹೆಂಗ್ ಮಾಡ್ತಾನೆ ಓ ಟಚ್ ಮಾಡಿದ್ದಾರೆ. ಮಿಸ್ ಆಗಿ ಎಲ್ಲ ಹೊಡಿಬೇಕಾಗಿತ್ತು. ಟಚ್ ಮಾಡಿದ್ದಾರೆ. ಆಯ್ತಾಡಪ್ಪ ನೀವು ಆಡಿ ಆಡಿ ನೋಡಿ ಒಳ್ಳೆ ಗುಡ್ ಬಾಲ್. ಸಾಮಾನ್ಯ ನಾಟ್ ಔಟ್. ನನ್ನ ಮಗ ಬೇರೆ ವಿಡಿಯೋ ಮಾಡ್ತಾನೆ. ದರ್ಶೋರು ಕಾಡನ್ನು ಆಗ ಬಂದಿಲ್ಲ, ಅದರಿಂದ ತೊಂದರೆ ಆಗುತ್ತಿದೆ. ಬಿಸಿಲಲ್ಲಿ ನೋಡಿ ಇನ್ನ ಕರ್ರ ಒಯ್ಬೇಕಲ್ಲ ಗೈಸ್. ಬಿಸಿಲಲ್ಲಿ ಫುಲ್ ಅಲ್ಲ ಬೆವರು ಹರಿತಾವನೆ, ಕಸರು ಸಿಗ್ತಾರ ಅವರು ಗೈಸ್. ಅವ್ರ ಅಪ್ಪಾಜಿ ಅವನ ಜೊತೆ ಹೋಗಿದ್ದಾರೆ, ಕಸರು ಹೇಳಿಲ್ಲ ಅಂತ ನಾನು ಜೊತೆ ಬಂದೆ. ಅವನ ಕರೆ ಹೇಳಿಸ್ತಾರೆ ಕಸರಿಲ್ಲ. ಎಳೆ ಹೇಳಿ ಮಗ, ಒಳ್ಳೆದ ಹೇಳಿ ಹೇಳಿ ಅವನ್ ಕೆಳೆ ಹಾಳಾಯ್ತಣ. ಅವನ್ ಕೆಳ ಹೇಳ್ತಾನ ಗೈಸ್. ಬೇರೆ ಡಬ್ಬ ಹೊಡ್ಕೊಂಡೆ ಅಷ್ಟೇ. ನಾನು ಮುಕ್ಕಿರಿತವನೆ ನೋಡಿ. ನಾನು ಕೇಳ್ತೆ ಆಯ್ತು, ನಾನು ಕಸರು ಕಿತ್ತಾಕ್ತೆ ನೋಡಿ. ಕೈಯೇ ಕಿತ್ತಾಯ್ತು ನಿಜ. ಕೈಗೆ ಶಾಪ ಹಾಕೊಂಡ್ಬಿಟ್ಟಾನೆ, ಬೋಳಿ ಮಾಡಿ ಕಿತ್ತಾಕ್ಲಿಲ್ಲ ಬಿಟ್ಟೇನ. ಕಿತ್ತಾಕ್ಬಿಟ್ಟು ಬರ್ಬೇಕಾದ್ರೆ ಕಿತ್ತಾಕ್ಬೇಕಾದ್ರೆ ಕಿತ್ತಾಯ್ತು ಕೈಗೆ. ಇವ್ ನೋಡಿ ನೀರಾಗ ಹೊರ್ದೋಗನೆ ಅಷ್ಟು ತೆಗೆ ಹೊಡಿತಾರೆ. ಆಯ್ತಾ ಸಿಕ್ಕಾಬಿಡ ತೆಗೆ ಗೈಸ್. ಈ ಇಷ್ಟೊಂದು ನೀಟಾರ ಹೊಡಿತಾರೆ. ಇವಾಗ ಸಣ್ಣ ಇವೆ, ಇನ್ನೂ ಸಣ್ಣ ಹೋಗ್ತೀವಿ. ಎಲ್ಲರೂ ಏನೇನು ಬರ್ಗಟ್ ಬಿಡ್ತಿದ್ರೆ ನೋಡಿ. ರೈಸ್ರಿಗೆ ಯಾವ ಮಟ್ಟಿಗೆ ಕಿತ್ತಾಡ್ತಾ ಬಿದ್ದವ್ರೆ. ಅಲ್ಲಿತ್ತು ಮೊದಲು, ಅಲ್ಲಿತ್ತು, ಅಲ್ಲಿಂದ ತೆಗ್ದು ಇಲ್ಗ ಹಾಕೋರೆ. ಇಲ್ಲೂ ಬಿಡ್ತಿಲ್ಲ. ಇಲ್ಲೂ ಚೆನ್ನಾಗಿ ರೈಸ್ರಿಗೆ ಏನು ಈಟ್ ಅತಿ ದಗೆಗುವೆ. ಇವನು ಅವನೇ ಕಾಯ್ತಾನೆ. ಏನು ಕಮ್ಮಿ ಅವನು ಗೈಸ್. ನಾನು ಆದ್ರೆ ಒಂದು ರೋಡ್ ತಿಂದಿನಿ, ಇವನು ತಿಂದವನೆ ತಿರ್ಗಾ ಇನ್ನೊಂದು ರೋಡ್ಗೆ ಹೋಗ್ತಾ ಕಾಯ್ತಾ ನಾವು. ಇಲ್ಲ ಜನ ಕಮ್ಮಿ ಆದ್ರೆ ಕಾಯ್ತಾವಿ. ಗೈಸ್ ಎಲ್ಲ ಕಿತ್ತಾಡ್ಬೇಕು ಇರ್ತಾರೆ. ನಾನು ಕಿತ್ತಾಡ್ಕೊಂಡು 2 ಇಸ್ಕೊಂಡಿದ್ದೀನಿ. ಇನ್ನೊಂದು ಮಕ್ಕಳನ್ನು ಒಂದೊಂದು ಇಸ್ಕೊಯ್ತಾರೆ. ಒಂದು ಇಸ್ಕೊಂಡು 2 ಇಸ್ಕೊಂಡಿದ್ದೀನಿ. 2 ಹೊಟ್ಟೆ ಹಾಕ ತಿಂತೀನಿ ಈಗ. ಕೂಲ್ ನೋಡಿಲ್ಲ ನಾನು ನಮ್ಮ ಯಾವ ಒಂದೇ ನೋಡಿರೋದು. ಅದಕ್ಕೆ ಈಗ 2 ಇಸ್ಕೊಂಡ್ವಿ, ಒಟ್ಟು 3 ಗೈಸ್. ಬಂದು 2 ಓವರ್ ಮಾಡ್ಬಿಟ್ಟಿದ್ದೆ. ಊಟ ಮಾಡ್ಕೊಂಡು ನಮ್ಮ ಅವ್ರ ಹತ್ರ ಬಂದು ಗಾಡಿ ತೊಳೆದಿದ್ದೀನಿ. ಹಾಂ ನೋಡಿ ಏನು ಸಕ್ಕತ್ತ ಕಾಣ್ತಾ ಇದೆ. ಮ್ಯಾಕ್ಸಿಮಮ್ 1.5 ತಿಂಗಳಾಗಿತ್ತು ಗಾಡಿ ತೊಳೆದಿದ್ದೀನಿ. ಇವತ್ತು ತೊಳೆದಿದ್ದೀನಿ. 1 ತಿಂಗಳಾಗಿತ್ತು ಊರಿಗೆ ಬಂದು, ಇವಾಗ ತೊಳೆದಿದ್ದೀನಿ. ಗೈಸ್ ಸ್ನಾನ ಮಾಡಿಕೊಂಡು ಮನೆಯಲ್ಲಿ ಸುಮ್ಮನೆ ಊರೊಳಗೆ ಬರ್ಮ ಒಂದು ಅಂತ ಬಂದರೆ ಊರೊಳಗೆ ಯಾರು ಇರೋದಿಲ್ಲ. ಹಂಗೆ ಕೆರೆ ಹತ್ರ ಬರ್ಮ ಅಂತ ಬಂದರೆ ಕೆರೆ ತಗೋವೆ ಗೈಸ್ ಹುಚ್ಚೋಯ್ತಾನೆ. ಈ ಕೆರೆ ತಗೋಗಿಟ್ಟು ಬಿಸಿಲು ಕಾದಿ ನೀರು ಹಾವಿ ಹಂಗೆ ಇಲ್ಲೂ ಇಟ್ಟು ಇಲ್ಲೂ ತಗೆ. ಹಾಂ ನೋಡಿ ಕಲರ್ ಹಿಂಗೈತೆ ನೋಡಿ ಗೈಸಲ್ಲಿ. ಆಹಾ ಮಸ್ತು. ಏನು ಮಾತಾಡೋದೇನಿಲ್ಲ. ಈಗ ಮುಂದೆ ನಾವು ಸಿಗಂದ್ರೆ ಹೋಗಿ ತರ್ಬೇಕಷ್ಟೇ. ಬರದಾ? ಸರಿ ಆಯ್ತು. ಗೈಸ್ ಮದುವೆ ಬಂದು ಊಟ ಆಯಿತು. ಫುಲ್ಲು ಹೊರಗಡೆ ಇದ್ದಾಗೆ ಆಗಿಲ್ಲ. ಮದುವೆ ಮುಗಿಸ್ಕೊಂಡೀಗ ನಾನು ನನ್ನ ಫ್ರೆಂಡ್ಸು ಇವನೊಬ್ಬ. ಓ ಕರೆಂಟ್ ಹೊಂಟಾಯ್ತು. ಟಾರ್ಚ್ ಚೆನ್ನಾಗಲ್ಲ ಈಗ. ಈ ಕಾರಣ ಬೆಳಗ್ಗೆ ನಮಗೆ ಗತಿ. ಊರ್ ಕಡೆ ಹೊಂಟೆ ಓಡೋಣ.